Hello guys, Assalamualaikum, Namaste, welcome back to my channel Fitness Around. This is your Safa Khan going to office. ಏನಪ್ಪ ಆಫೀಸ್ ಅಂತ ಹೇಳಿ ಎಲ್ಲೋ ಹೋಟ್ಲಲ್ಲಿ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಹೌದು, ಆಫೀಸ್ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದಾರೆ ಸರ್. ಸೊ ಬಸ್ಸಲ್ಲಿ ಹೊರಡ್ಬೇಕಾದ್ರೆ ರತ್ನಮ್ ಹತ್ರ ನಿಲ್ಲಿಸ್ತಾರಲ್ಲ, ಅವತ್ತು ರತ್ನಮ್ಮ ಊಟ ಮಾಡಿಲ್ಲ. ಇನ್ಸ್ಟೆಂಟ್ ನಾನು ತೊಗೊಂಡಿದ್ದೆ ಐಸ್ ಕ್ರೀಮ್ ಸಾರ್ಬೆಟ್ ತೊಗೊಂಡೆ, ಅದೇ ತೊಗೊಂಡು ಹೊರಟೆ. ಬಿಕಾಸ್ ಅವತ್ತು ಹೊಟ್ಟೆ ಜಾಸ್ತಿ ಹಸಿತಿರ್ಲಿಲ್ಲ ಅನ್ನೋ ಕಾರಣಕ್ಕೆ. ಯೂಶ್ವಲಿ ಯಾವಾಗಲೂ ಬಂದರೆ ಇಲ್ಲಿ ಇಡ್ಲಿ ತಿಂತೀನಿ, ಬಟ್ ಇವತ್ತು ಇಡ್ಲಿ ತಿನ್ನೋಕ್ಕೆ ಮನಸ್ಸಿರಲಿಲ್ಲ. ಚಿಪ್ಸು ಅದು ತಿಂದಿದ್ದೆ ಅಂತ ಹೇಳಿ ಓಲಾರ್ ಬೇರೆಗೆ ಹೋಗಿ ಬಟರ್ ಸ್ಕಾಚ್ ಆ್ಯಂಡ್ ಕಾಲಾ ಜಾಮೂನ್ ತೊಗೋಬೇಕಿತ್ತು. ಕಾಲಾ ಜಾಮೂನ್ ಇರಲಿಲ್ಲ. ಐ ಟೋಕ್ ಚಿಲ್ಲಿ ಗಾವಾ. ಸೊ ರಾತ್ರಿ ಮನೆಗೆ ಬಂದೆ, ರೀಚ್ ಆದೆ. ಬೆಳಗ್ಗೆ ಎದ್ದು ಏನು ಮಾಡ್ತಿದ್ದೀನಿ ಅದು ನೆನಪು ಬರ್ತಿಲ್ಲ. ನೋಡೋಣ ಇರಿ ಏನು ಮಾಡ್ತಿದ್ದೀನಿ ಅಂತ. ಫಸ್ಟ್ ನಾನು ರೆಡಿ ಆಗ್ತಿದ್ದೀನಿ. ಓಕೆ, ಸ್ಟವ್ ಆನ್ ಮಾಡಿಕೊಂಡೆ. ಓ ಫೈನ್. ಅವತ್ತು ಮಂಡಕ್ಕಿ ಅಮ್ಮ ಮಾಡಿದರು ಅಂತ ಹೇಳಿ ಮಂಡಕ್ಕಿ ಬಿಸಿ ಮಾಡ್ಕೊಳ್ಳೋಕೆ ಬರ್ದಿರೋದು ಸ್ಟೈಲ್ ನಂದಿದ್ದು. ಸೊ ಯಾ, ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓ ಮೈ ಗಾಡ್, ಪಿಂಪಲ್ ಭಾಳನೇ ದೊಡ್ಡದಾಗ್ಬಿಟ್ಟಿದೆ. ಯಾರೋ ಹೊಡೆದಿದ್ದಾರೆ ಅನಿಸ್ತಾ ಇದೆ. ಮಂಡಕ್ಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದಲ್ಲ, ಅಷ್ಟರಲ್ಲಿ ಬಿಸಿ ನೀರು ಕುಡಿಯೋಣ ಅಂತಂದು ಬಿಸಿ ನೀರು ಮಾಡಿಕೊಂಡೆ. ಅದರಲ್ಲಿ ಆ್ಯಸ್ ಯೂಶ್ವಲ್ ಹನಿ ಮತ್ತು ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಬಿಸಿ ನೀರು ಕುಡಿದೆ. ಮಂಡಕ್ಕಿ ಭಾಳ ದಿವಸ ಆದಮೇಲೆ ಮಾಡಿದರು. ನನ್ನ ಫೇವ್ರೆಟ್ ತಿಂಡಿ ಇದು, ಒನ್ ಆಫ್ ಮೈ ಫೇವ್ರೆಟ್ ತಿಂಡಿ. ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಮತ್ತು ಪಪ್ಪ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು. ಸೊ ನಾನು ಒಬ್ಬಳೇ ಪರದಾಡ್ತಾ ಇದ್ದೆ. ಪಿ ಜಿಯಲ್ಲಿದ್ದೀವಿ, ಹೊರಗಡೆ ಇದ್ದೀವಿ ಅಂದರೆ ಓಕೆ. ಮನೇಲಿದ್ದು ಮಂಡಕ್ಕಿ ಜೊತೆ ಏನೂ ನೆನೆಸ್ಕೊಳ್ಳೋಕ್ಕಿಲ್ಲ ಅಂದರೆ ಸರಿ ಹೋಗಲ್ವಲ್ಲ. ಅದಕ್ಕೆ ಒಂದು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಅಂದು ಮೊಟ್ಟೆ ತೊಗೊಂಡು ಆಮ್ಲೆಟ್ ಮಾಡಿಕೊಂಡೆ. ಫಸ್ಟ್ ಒಂದು ಮೊಟ್ಟೆಲ್ಲಿ ಮಾಡಿಕೊಂಡೆ. ಒಂದು ಮೊಟ್ಟೆ ತಿಂದೆ, ಮಂಡಕ್ಕಿ ತಿಂದೆ, ಮತ್ತೆ ಪುನಃ ಇನ್ನೊಂದು ಮಾಡ್ಕೋಬೇಕು ಅನಿಸ್ತು. ಮತ್ತೆ ಇನ್ನೊಂದು ಬಂದು ಮಾಡ್ಕೊಂಡು ತಿಂದು ಹೊಟ್ಟೆ ತುಂಬ ತಿಂದೆ. ನಾವೆಲ್ಲರೂ ಅಷ್ಟೆ, ಅಂದರೆ ನಾವು ಅಂದರೆ ಯಾರು ಮನೆಯಿಂದ ಆಚೆ ಇದ್ದೀವಲ್ಲ ಅವ್ರಿಗಷ್ಟು ಗೊತ್ತು ಮನೆ ಊಟ ಎಷ್ಟು ಇಂಪಾರ್ಟೆಂಟು. ಮನೆಯಲ್ಲಿ ಎಷ್ಟು ಸ್ಲೋ ಆಗಿ ನಿಧಾನವಾಗಿ ಎಲ್ಲದನ್ನು ಹಾಸ್ಕೊಂಡು ತಿಂತೀವಿ ಅನ್ನೋದಾದರೆ ಇದೇ ಎಕ್ಸಾಂಪಲ್. ಮಂಡಕ್ಕಿ ಜೊತೆ ಆಮ್ಲೆಟು, ಉಪ್ಪಿನಕಾಯಿ, ಅದು ಇದು ಅಂದ್ಕೊಂಡು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರಿಟನ್ಸ್ ಅರೌಂಡ್. ಯಾಕೆ ಇಷ್ಟು ಮೆಲ್ಲಗೆ ಮಾತಾಡ್ತಾಯಿದ್ದೀನಿ ಅಂತನಾ, ನಾನು ದಾವಣಗೆರೆಯಲ್ಲಿದ್ದೀನಿ ಫಸ್ಟ್ ಥಿಂಗ್. ನೆಕ್ಸ್ಟ್ ಥಿಂಗ್ ಲೇಟಾಗಿದ್ದಿದ್ದೀನಿ, ವೀಕ್ ಆಫ್ ಅಫ್ಕೋರ್ಸ್. ತಿಂಡಿ ಇವಾಗ ಮಾಡ್ತಿದ್ದೀನಿ. ಮಂಡಕ್ಕಿ, ಆಮ್ಲೆಟ್, ಉಪ್ಪಿನಕಾಯಿ ಬಿಸಿ ಮಾಡ್ಕೊಂಡಿದ್ದೀನಿ. ನನ್ನ ಪಪ್ಪ ಎಲ್ಲೇ ಹಾಲಲ್ಲಿ ಮಲಗಿದ್ದಾರೆ, ಅಮ್ಮ ರೂಮಲ್ಲಿ ಮಲಗಿದ್ದಾರೆ, ಅಜ್ಜಿ ಮೇಲ್ಗಡೆ ಮಲಗಿದ್ದಾರೆ, ನನ್ನ ತಮ್ಮ ಓದ್ಕೊತಿದ್ದಾನೆ. ನನಗೆ ಶೀತ ಆಗಿದೆ, ಆ ಕಾರಣಕ್ಕೆ ಟಾಕಿಂಗ್ ಸ್ಲೋಲಿ. ಸೊ ಲೇಟಾಗಿ ಎದ್ದಿದ್ದೀನಿ. ಇವತ್ತು ಹಬ್ಬ ಇದೆ, ಏನು ಮಾಡ್ತೀವಿ ಏನಾಗುತ್ತೆ ಲೆಟ್ಸ್ ಸಿ. ತಿಂಡಿ ಮಾಡಿ ಸಿಗೋಣ. ಎಲ್ಲರೂ ಮಲಗಿದ್ರು, ನಾನು ಫೋನ್ ನೋಡ್ಕೊಂಡು ಸುಮ್ಮನೆ ಮಲಗಿದ್ದೆ. ಇವಾಗ ಪಪ್ಪ ಎದ್ದೋದ್ರು, ಮಮ್ಮಿನೂ ಇದ್ದರು. ನನಗೆ ಇವಾಗ ನಿದ್ದೆ ಬರ್ತಿದೆ. ನನ್ನ ತಮ್ಮ ಓದ್ಕೊತಿದ್ದಾನೆ. ಇವತ್ತು ಫುಲ್ ಬೋರ್ ಆಗ್ತಿದೆ ಮನೆಯಲ್ಲಿ, ಬಿಕಾಸ್ ನಿದ್ದೆ ಮೂಡ್. ಹರಿಹರ ಅಬ್ಬಿಟ್ಕೋ ಮನೇಲಿದ್ದರೆ ಹುಚ್ಚುಚ್ಚು ಥರ ಇರ್ತೀವಲ್ಲ, ಇದು ಎಕ್ಸಾಂಪಲ್ ಹೆಂಗಿರ್ತೀವಿ ಅಂತ ತೋರಿಸ್ಕೊಳಕ್ಕೆ. ಎಷ್ಟು ವರ್ಷ ಆದಮೇಲೆ ಹರಿರ ಕುಡಿತಿದ್ದೀನಿ. ಮಮ್ಮಿ ಮಾಡಿದ್ದಾರೆ ಮನೆಯಲ್ಲಿ. ಹರಿರ ಕನ್ನಡ ಏನಂತ ನನಗೆ ಗೊತ್ತಿಲ್ಲ, ಅಂದರೆ ಡ್ರೈ ಫ್ರೂಟ್ಸ್, ಹಾಲು ಎಲ್ಲ ಹಾಕಿ ಮಾಡಿ. हरिरा को कन्नड़ में क्या बोलती मैं? हरिहरा न्यू फैंस. ये मंजे वो किसे तुंजे? These are the fans. ಪಪ್ಪ ತರಿಸಿದ್ದಾರೆ ಹೊಸದಾಗಿ.
ನಾನು ಬಾತ್ರೂಮಲ್ಲಿ ಆ್ಯಕ್ಚುಲಿ ಸ್ಟ್ಯಾಂಡಿಂಗ್ ಫ್ಯಾನ್ ಹಿಡ್ಕೊಂಡಿದ್ದೇನೆ. हाँ अच्छा बालकनी गंदे है, हमें बालकनी को जाते अच्छा है. ಸೊ ನನ್ನ ಬಾತ್ರೂಮ್ ಅಂದರೆ ವಾಕಿನಿಗೆ ಇದು ಒಂದು ಫ್ಯಾನ್ ಬಂದಿದೆ. ಬೆಳಗ್ಗಿಂದ ಇಟ್ ವಾಸ್ ಕೈಂಡ್ ಆಫ್ ಲೇಝಿ ಡೇ. ನಾನು ಮಲಗಿಬಿಟ್ಟಿದ್ದೆ ಇಷ್ಟೊತ್ತು, ಊಟನೂ ಮಾಡಿರಲಿಲ್ಲ. ಪಪ್ಪ ಮಮ್ಮಿ ಬಂದು ಹೆಪ್ಸಿದ್ರು ಊಟ ಮಾಡು ಅಂತ ಅಂದು. ಅವರೆಲ್ಲ ಹೊರಗೆ ಹೋಗ್ಬೇಕಿತ್ತು ಅಂತ. ಬಟ್ ಸ್ಟಿಲ್ ಎಷ್ಟು ನಿದ್ದೆಯಲ್ಲಿದ್ದೆ ಅಂದರೆ ಒಂಥರ ಲೇಝಿನೆಸ್ ಇತ್ತು. ಐ ಸ್ಲೆಪ್ಟ್, ವೋಕ್ ಅಪ್, ಫ್ರೆಶ್ ಆದೆ, ಸ್ನಾನ ಮಾಡಿದೆ ಆ್ಯಂಡ್ ಗಾಟ್ ರೆಡಿ ಆ್ಯಸ್ ಇವತ್ತು ನಮ್ಮ ಹಬ್ಬ ಇದೆ, ಶಬೆ ಬರಾತ್ ಅಂತ ಹೇಳಿ. ಇಟ್ಸ್ ಕಾಲ್ಡ್ ಆಸ್ ನೈಟ್ ಆಫ್ ಫರ್ಗಿವ್ನೆಸ್ ಅಂತ ಕೂಡ ಹೇಳ್ತೀವಿ. ಹ್ಯಾಪಿ ಶಬೆ ಬರಾತ್ ಟು ಆಲ್ ದ ಮುಸ್ಲಿಮ್ ಕಮ್ಯುನಿಟಿ ಪೀಪಲ್ ಹು ಆರ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್. ಇವತ್ತು ನೈಟೆಲ್ಲ ನಾವು ಪ್ರೇಯರ್ ನಮಾಜ್ ಮಾಡ್ತೀವಿ. ಆ ಕಾರಣಕ್ಕೆ ಅಮ್ಮ ಬೇಗ ಎದ್ದೇಳು, ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಒಂದು ಕಾಲ್ ಮಾಡಿದರು. ಐ ಗಾಟ್ ಅ ಫ್ರೆಶ್ನ್ ಅಪ್ ಆ್ಯಂಡ್ ಫುಲ್ ಟ್ರೆಡಿಷ್ನಲಾಗಿ ರೆಡಿ ಆಗಿದ್ದೀವಿ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಿ ಏನೇನು ಮಾಡ್ತೀವಿ ಅಂತ. ಊಟದಲ್ಲಿ ಚಿಕನ್ ಸಾರಿದೆ ನೆನ್ನೆದು, ಅದನ್ನು ಬಿಸಿ ಮಾಡಿಕೊಡ್ತಿದ್ದೀನಿ. ಅದ್ರ ಜೊತೆ ಅನ್ನ ಮಾಡಿಟ್ಟಿದ್ದಾರೆ. ಇಷ್ಟೊತ್ತಿಗೆ ಏನು ತಿನ್ನೋದು, ಸ್ವಲ್ಪ ಲೈಟಾಗಿ ತಿಂದು ಜೋಡಿಸ್ಕೋಬೇಕು. ತು ಖಾಯಾ ಕ್ಯಾ ಖಾಯಾ? ಸೊ ಇಟ್ಸ್ ಟೈಮ್ ಫಾರ್ ದ ಪ್ರಿಪರೇಷನ್ಸ್. ಊಟ ಮುಗಿಸ್ಕೊಂಡೆ, ವಿಲ್ ಪ್ರಿಪೇರ್ ಆ್ಯಂಡ್ ವಿಲ್ ಸಿ. ಈರುಳ್ಳಿ, ಅದೇ ಅಂದ್ಕೊಂಡಿದ್ದೆ 5 ಈರುಳ್ಳಿ ಕಟ್ ಮಾಡಿದ್ರು ಕಣ್ಣಲ್ಲಿ ನೀರು ಬರ್ತಿಲ್ಲ ಅಂತ. ಎಲ್ಲ ಕಟ್ ಮಾಡಾದ್ಮೇಲೆ ಇವಾಗ ಕಣ್ಣೀರ ಧಾರೆ ಸುರಿತಾ ಉಂಟು. इसमें बात चलेगी, इसमें मशीन में ಇವತ್ತು ಹಬ್ಬ ಇರೋ ಕಾರಣ ಸುರ್ಮ ಹಚ್ಚೋಣ ಅಂತ ಅಂದ್ಕೊಂಡು ಹಚ್ಚೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಭಾಳ ವಿಡಿಯೋಸೆಲ್ಲ ನೋಡಿದ್ದೀನಿ, ಡೈರೆಕ್ಟ್ ಒಂದೇ ಇದ್ರಲ್ಲಿ ಹಚ್ತಾರೆ, ಆ ಥರ ಹಚ್ತೀನಿ. ಯಾವ ಕ್ಲಾರಿಟಿ ಬರ್ತಿರುತ್ತೆ. ಸ್ವಲ್ಪ ಹೊರಗೆ ಆಚೆ ಬಂದಿದೆ. ಲವ್ಯಾಶ್ನಿ ಮಮ್ಮಿ ಇದು ಏನು ಹಬ್ಬ ಹೇಳಿದ್ನಲ್ಲ, ಶಬೆ ಬರಾತ್ ಅಂತ ಹೇಳಿ, ಹಬ್ಬಕ್ಕೆ
ಮನೇಲಿರೋ ಹೆಣ್ಮಕ್ಳು ಸೀರೆ ಉಡಬೇಕು, ಸೀರೆ ಉಡ್ಕೊಂಡು ಅಡ್ಡಾಡ್ತಾರೆ ಅಂತ ಹೇಳ್ತಾರೆ. ನಾನು ಚಿಕ್ಕವಳಿದ್ದಾಗ ಹಾಕ್ಕೊತಿದ್ದೆ, ಬಟ್ ಅವಾಗ ಅಷ್ಟೇನು ಗೊತ್ತಿರಲಿಲ್ಲ, ಹಾಕೊಂಡು ಸುಮ್ಮನೆ ಅದು ಇದು ಮಾಡ್ತಿದ್ದೆ. ಇವಾಗ ಅಮ್ಮ ಸೀರೆ ಉಡ್ಕೋ ಅಂತ ಕಳಿಸಿದ್ರು, ಬಂದಿದ್ದೀನಿ. ಯಾವ್ದು ಸಿಗುತ್ತೋ ನೋಡೋಣ. ಬೆಳಗ್ಗೆಯಿಂದ ಇಟ್ಟು ಉಡ್ಕೋಬೇಕು ಸಿ ಯಾವ್ದು ಕಂಫರ್ಟಬಲ್ ಇರುತ್ತೆ. ಎಸ್, ರೆಡಿ. ಅಮ್ಮನ ಹೊಸ ಸೀರೆ, ಅಮ್ಮಂದೇ ಬ್ಲೌಸು, ಅಮ್ಮಂದೇ ಸೀರೆ ನಾನು ಇಟ್ಟಿದ್ದೀನಿ. ಲೆಟ್ಸ್ ಗೋ ಡೌನ್. ಮಚ್ಚಿಗೆ ಬಾ ಸ್ಯಾರೀಸು. ಸೀರೆ ಹಾಕ್ಕೊಂಡು ಫೋಟೋಶೂಟಿಗೆ ಹಾಕ್ಕೊಂಡ್ರೆ ಕೆಲಸ ಇದೆ, ಸೊ ಕಟ್ಕೊಂಡು ಕೆಲಸ ಮಾಡಬೇಕು. कितने पिनाती हम लंबे पिनाती फुल लंबे ना पिना लिए पिन है ले पिन ले अच्छे से आपको नहीं मजा भी मुझे अच्छे से हाँ वो तो ऊपर पिना दे सो हम दे रहे छड़ लंबे दल्ले कैसे पिन लेना साड़ी को ये अच्छे से सब खराब रहती है क्या रिजा तरन्नम फुला पे लेते हैं कि छोटी फुला पे लेके क्यों ना संदल कलर होता है कि नहीं कलर होता है कि संदल कलर होता है कि नहीं कलर लगता है कि ಪಾಯಸ ಮಾಡಬೇಕಾದ್ರೆ ನಾನು ಮಿಕ್ಸಿ ಕೆಟ್ಟೋಗಿ ಸ್ವೀಟ್ ಪಾಯಸಕ್ಕೆ ಐ ಮೀನ್ ಪೂಜೆಗೆ ಕೆಂಪಕ್ಕೆ ಇಡ್ತಿದ್ವಿ. ಸದ್ಯಕ್ಕೆ ಟೈಮ್ ಆಗಿದೆ ಅಂತ ಟೇಸ್ಟ್ ಹಾಕೋ ಬಸ್. على آل إبراهيم إنك حميد مجيد. بسم الله الرحمن الرحيم. لله ما في السماوات وما في الأرض وإن كل آمن بالله وملائكته وكتبه ورسله لا نفرق بين أحد من رسله وقالوا سمعنا وأطعنا غفرانك ربنا وإليك المصير واغفر لنا وارحمنا أنت مولانا فانصرنا على القوم عني بضر لا تغني عني شفاق منه النهار فإذا هو مظلمون والشمس تجري لما استقر لها ذلك تقدير العزيز العليم والقمر قدرناه منازل حتى عاد كالعرجون अल्लाह जब भी हमारी मौत हो अल्लाह कल में शहादत बट लूज होगी ब्लाउज नहीं बहुत लूज ಇವಾಗ ನಮ್ಮ ಮನೇಲಿ ಪೂಜೆ ಆಯಿತು. ನಮ್ಮ ಮಾಮನ ಮನೆಗೆ ಹೋಗಿ ಅಜ್ಜಿಗೆ ಮಾತಾಡಿಸ್ಕೊಂಡು ನನ್ನ ತಮ್ಮ ಹೊರಟಿದ್ದೀವಿ, ಹೋಗಿ ಮಾತಾಡಿಸ್ಕೊಂಡು ಬರ್ತೀವಿ. ಚಂದಿರ ರಾತ್ರಿ ಚಂದಿರ me and my brother going long drive to our mama's home. ಮಾಮನ ಮನೆಯಲ್ಲೂ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು. ಬಂದು ಮಾಮಿ ಊಟ ಹಾಕ್ಕೊಟ್ರು. ಅಲ್ಲಿ ಸ್ವಲ್ಪ ಊಟ ಮಾಡಿ ಅಜ್ಜಿಗೆ ಮಾತಾಡಿಸ್ಕೊಂಡು ಮತ್ತೆ ವಾಪಸ್ ದೋನೋ ಬಿ ಜಾओ ನಮಸ್ಕೋ. ಅನ್ಫಾರ್ಚುನೇಟ್ಲಿ ಪ್ಯಾಟರ್ಸ್ ದಿನ್ಸಿ ಇಸ್ ಕ್ಲೋಸ್ಡ್. ಇಲ್ಲಿ ಬಂದು ಜ್ಯೂಸ್ ತಗೊಳ್ಳೋಣ ಅಂತ ಬಂದರೆ ನಾನು ನನ್ನ ತಮ್ಮ, ಬಟ್ ಬ್ಯಾಡ್ ಲಕ್, ವಿ ಆರ್ ಮೂವಿಂಗ್ ಬ್ಯಾಕ್. कलेक्शंस ऑफ माय फादर एंड माय दोड़प्पा अना सुने पीछे ब्लिंक कर रहा हो जाने दो.
ಸೆಕೆಂಡ್ ರೌಂಡ್ ಊಟ ನಂದು ನನ್ನ ತಮ್ಮಂದು. दोन जो आज एक ही केला सा फर्स्ट राउंड मामा जी क्या खाए हां नाच में कीचे खूप रे कीचे क्लास दा आधा चम्मच रात को तू भी झुबा पहले नहीं कहीं नहीं है मेरा नहीं चुब्बा है ना बा झुबा पहले को जा फुल शर्ट है तो परवाह नहीं झुबा पहले की टाइम पहले ना प्रॉब्लम तुझे तो पहले ले अनस के जुब्बे में से पैसे मिले मुझे सदके के पैसे है सदके के पैसे के मैं हमका देख आ जा कहां से दूं वहाँ कोणत्या भ्रतींच्या खबरस्तानाकडे देख कब के रमजान के लिए मिली हमने देखा आज गेट मुश्किल आया सो गेट मुश्किल होता नहीं तुझे कब्बा खालाती तुझे ನೋಡು ಅಳ್ತಾ ಇಲ್ಲ ನಾನು ಸುರ್ಮ ಹಚ್ಕೊಂಡಿರೋದಕ್ಕೆ ಕಣ್ಣೇ ಕಾಣ್ತಿಲ್ಲ ಸುರ್ಮ ಹಚ್ಕೊಂಡಿರೋದಕ್ಕೆ ಕಣ್ಣು ಉರಿತಾ ಇದೆ ಮೊದಲೇ ನನ್ನ ಕಣ್ಣು ಕಾಣಲ್ಲ ಇಷ್ಟು ಚಿಕ್ಕ ಚಿಕ್ಕ ಕಣ್ಣು ಅದರಲ್ಲಿ ಫುಲ್ ಕವರ್ ಆಗ್ಬಿಟ್ಟಿದೆ ಸಿ ಸೊ ಶಬೆ ಬರೋದು ಹಬ್ಬದ ದಿವಸ ನೈಟ್ ಪ್ರೇಯರ್ ಮುಗಿಸ್ಕೊಂಡ್ವಿ ನಾನು ಮಮ್ಮಿ ನನ್ನ ತಮ್ಮ ಮತ್ತು ಪಪ್ಪ ಹೊರಗೋದವ್ರು ಅವರು ಬಂದರು. ಸೊ ಫೈನಲಿ ಪ್ರೇಯರ್ ಮುಗಿಸ್ಕೊಂಡು ಮಲ್ಕೊಂಡ್ವಿ. ದಿಸ್ ವಾಸ್ ಆಲ್ ಅಬೌಟ್ ಟುಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗುಡ್ ನೈಟ್. ಅಲ್ಲಾ ಹಾಫಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.